ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಗುರುಗಳಾದ ಪತ್ರಿಜಿ ಅವರಿಗೆ ನಮಸ್ಕಾರ. ಪ್ರತಿ ಒಂದು ಕ್ಷಣ ನಾವು ಏನೋ ಒಂದು ನೋಡ್ತಾನೆ ಇದೀವಿ. ನಾವು ಅಂದ್ರೆ ಈ ಎರಡು ಕಣ್ಣು ಏನ್ ಮಾಡುತ್ತದಂದ್ರೆ, ನೀವು ಏನನ್ನ ನೋಡ್ತಾ ಇದ್ದೀರೋ ಅದನ್ನ ನಮ್ಮ ಒಳಗೆ ಜಾಸ್ತಿ ಮಾಡ್ತಾ ಹೋಗುತ್ತದೆ. ಅಂದ್ರೆ ನಿಮ್ಮ ದೃಷ್ಟಿ ಎಲ್ಲಿದೆಯೋ ನಿಮ್ಮ ಒಳಗೆ ಇರೋ ಸೃಷ್ಟಿ ಹಂಗೆ ಇದೆ. ದೃಷ್ಟಿಯಿಂದ ಸೃಷ್ಟಿ, ಮತ್ತೆ ಆ ಸೃಷ್ಟಿಯಿಂದ ದೃಷ್ಟಿ. ಯು ಕ್ರಿಯೇಟ್ ವಾಟ್ ಯು ಸಿ ಅಂಡ್ ವಾಟ್ ಯು ಕ್ರಿಯೇಟ್ ಥ್ರೂ ದಟ್ ಯು ಸಿ. ಈ ದೃಷ್ಟಿ ಅನ್ನೋದು ಎಲ್ಲಿರಬೇಕು ಅಂದ್ರೆ ಜ್ಞಾನದ ಮೇಲೆ ಇರಬೇಕು. ಕಣ್ಣೆರಡು ಹಿಂಗ್ ನೋಡಿದ್ರೆ ಅದನ್ನ ಅರ್ಥ ಏನು ಅಂದ್ರೆ, ಇಲ್ಲಿರೋ ಮೂರನೇ ಕಣ್ಣು ಅಂದ್ರೆ ಜ್ಞಾನ ನೇತ್ರ. ಈ ದೃಷ್ಟಿ ಜ್ಞಾನ ನೇತ್ರ ಮೇಲೆ ಇರಬೇಕು, ಅಂದ್ರೆ ಜ್ಞಾನದ ಮೇಲೆ ಇರಬೇಕು. ಒಬ್ಬ ವ್ಯಕ್ತಿ ಮೇಲೆ ಇದ್ರೆ ಆ ವ್ಯಕ್ತಿ ಒಳಗೆ ಏನೇನಿದೆಯೋ ಅದೆಲ್ಲ ನಮಗೆ ಸೇರುತ್ತದೆ. ಯಾರ ಜೀವನದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಾವು ನೋಡಿದ್ರೆ ಆ ಕನ್ಫ್ಯೂಷನ್ಸು, ಆ ಭಾವನೆಗಳೆಲ್ಲ ನಮ್ಮ ಸೃಷ್ಟಿಯಾಗ್ಬಿಡುತ್ತದೆ. ಕಸವನ್ನು ನೀವು ನೋಡಿದ್ರೆ ನಿಮ್ಮ ಮನಸ್ಸು ಕಸ ಆಗ್ಬಿಡುತ್ತದೆ. ಏನ್ ನಾನು ನೋಡ್ತಾ ಇದ್ದೀನೋ ಅದು ನನ್ನೊಳಗೆ ಸೃಷ್ಟಿ ಆಗ್ತಾ ಇದೆ. ದೃಷ್ಟಿಯಿಂದ ಸೃಷ್ಟಿ. ಆಲೋಚನೆಗಳು ಮೇಲೆ ನಮಗೆ ಕಂಟ್ರೋಲ್ ಇದೆಯಾ ಅಂದ್ರೆ ಇಲ್ಲ. ಬಟ್ ಈ ಎರಡು ಕಣ್ಮೇಲೆ ನಮಗೆ ಕಂಟ್ರೋಲ್ ಇದೆ, ಬಾಯಿ ಮೇಲೆ ಕಂಟ್ರೋಲ್ ಇದೆ. ಈ ಕಣ್ಣಿಂದ ನಾವು ಏನನ್ನು ನೋಡ್ತಾ ಇದೀವೋ ಅದು ನಮ್ಮ ಒಳಗೆ ಸೃಷ್ಟಿ ಆಗ್ತಾ ಇದೆ. ಚೆನ್ನಾಗಿ ನೋಡಿ ಏನ್ ನೋಡ್ತಾ ಇದೀರಂತ. ಒಂದು ಕ್ಷಣದಲ್ಲಿ ಅವೇರ್ನೆಸ್ ಬರಬೇಕು. ಯಾವುದೇ ಒಂದು ನೋಡಿದ್ರು ಇದು ನನ್ಗೆ ಬೇಕಾ ಬೇಡವಾ, ಯಾಕೆ 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 ಇದು ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಈ ಕಣ್ಣು ನಮ್ಮ ಮನಸ್ಸಿಗೆ ಡೈರೆಕ್ಟ್ ಕನೆಕ್ಷನ್. ನೀವು ಯಾವುದನ್ನ ನೋಡ್ತಾ ಇದ್ದೀರೋ ಅದು ಮನಸ್ಸು ನೋಡ್ತಾ ಇದೆ. ಐಸ್ ಆರ್ ದ ಡೋರ್ಸ್ ಆಫ್ ದ ಮೈಂಡ್. ಉಪಯೋಗ ಇಲ್ಲ ಅಂದ್ರೆ ಕಣ್ಣು ಮುಚ್ಕೋಬೇಕು. ನಾವು ಏನ್ ನೋಡ್ತಾ ಇದೀವೋ ಅದೇ ನಾವು, ಅದೇ ಮನಸ್ಸಾಗುತ್ತದೆ. ನೋಡ್ಬೇಕಾ ಬೇಡವಾ ಅನ್ನೋದು ಮನಸ್ಸಿಗೆ ಗೊತ್ತಿಲ್ಲ, ಕಣ್ಣಿಗೆ ಗೊತ್ತಿಲ್ಲ. ನಮ್ಮ ಬುದ್ಧಿ ಅಂದ್ರೆ ಜ್ಞಾನಕ್ಕೆ ಗೊತ್ತಿರಬೇಕು ಇದು ನಿಮಗೆ ಬೇಕಾ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಯಾವುದೋ ಒಂದು ಆಪ್ಸ್ ಓಪನ್ ಮಾಡಿ ಸುಮ್ಮನೆ ನೋಡ್ತಾ ಇರ್ತೀವಿ. ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ ಯಾರ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ತಾ ಇದ್ದೀವಿ. ಒಂದು ವಿಷಯ ಕಲಿಬೇಕು ಅಂದ್ರೆ ನಾವು ಸರ್ಚ್ ಮಾಡಿ ನೋಡಿ ಅದನ್ನ ಬಿಡಬೇಕು. ಬಟ್ ಸುಮ್ಮನೆ ಯಾಕೆ ನೋಡ್ತಾ ಇದೀವಿ? ಯಾರ ಲೈಫಲ್ಲಿ ಏನಾಗ್ತಾ ಇದೆ ನೋಡ್ತಾ ಇದೀವಾ ಇಲ್ವಾ? ಯಾವುದೇ ನೀವು ನೋಡಿದ್ರೂ ಅದು ನಿಮ್ಮ ಮನಸ್ಸೊಳಗೆ ಹೋಗ್ತಾ ಇದೆ. ಅದು ಮತ್ತೆ ನಿಮ್ಮ ಸೃಷ್ಟಿಗೆ ಅಡ್ಡ ಆಗ್ತಾ ಇದೆ. ದೃಷ್ಟಿಯಿಂದ ಸೃಷ್ಟಿ, ಸೃಷ್ಟಿಯಿಂದ ದೃಷ್ಟಿ. ನೋಡ್ಬೇಕು, ಪುಸ್ತಕವನ್ನು ನೋಡ್ಬೇಕು, ಪ್ರಕೃತಿಯನ್ನ ನೋಡ್ಬೇಕು, ಚಿಕ್ಕ ಮಗುವ ಒಂದು ಸ್ಮೈಲ್ ಅನ್ನು ನೋಡ್ಬೇಕು, ಜ್ಞಾನವನ್ನ ನೋಡ್ಬೇಕು. ಯಾವುದು ನಮಗೆ ಉಪಯೋಗ ಆಗುತ್ತದೋ, ಯಾವುದು ನಮ್ಮ ಆತ್ಮ ಶಕ್ತಿಯನ್ನು ಜಾಸ್ತಿ ಮಾಡುತ್ತದೋ, ಯಾವುದು ಸೌಂದರ್ಯವೋ ಅದನ್ನ ನೋಡಿ. ಎಲ್ಲರಿಗೂ ಇದೆ ಎರಡು ಕಣ್ಣು. ಬಟ್ ಏನು ನೋಡಬೇಕು, ಏನು ನೋಡಬಾರದು, ಎಷ್ಟು ನೋಡಬೇಕು, ಎಷ್ಟು ನೋಡಬಾರದು ಅನ್ನೋದು ನಿಮ್ಮ ಜ್ಞಾನ ನಿಮಗೆ ಹೇಳಬೇಕು. ದೃಷ್ಟಿ ಜ್ಞಾನದ ಮೇಲೆ ಇದ್ರೆ ಸೃಷ್ಟಿ ಆತ್ಮದ ಮೇಲೆ ಇರುತ್ತದೆ. ನಾವೆಲ್ಲರೂ ಸೃಷ್ಟಿಕರ್ತವೆ. ವಿ ಆರ್ ಆಲ್ ಗಾಡ್ಸ್. ಯಾವ್ದ ಮೇಲೆ ನಿಮ್ಮ ದೃಷ್ಟಿ ಇದೆ ಅನ್ನೋದು ನೋಡಿ. ಈ ದೃಷ್ಟಿಯನ್ನ ನೀವು ಸರಿ ಮಾಡ್ಕೊಂಡಿದ್ರೆ ಮನಸ್ಸನ್ನು ಸರಿ ಮಾಡ್ಕೊಳ್ತೀರಿ. ಮನಸ್ಸು ಸರಿಯಾಗಿದ್ರೆ ಚೆನ್ನಾಗಿ ಧ್ಯಾನ ಮಾಡಬಹುದು. ಮನಸ್ಸು ನಿಮಗೆ ಕೋಆಪರೇಟ್ ಮಾಡುತ್ತದೆ ಧ್ಯಾನ ಮಾಡೋಕೆ. ಪ್ರತಿ ದಿವಸ ನಾವು ಮಾಡೋ ಧ್ಯಾನ 1 ಗಂಟೆ 2 ಗಂಟೆ, ಮಲ್ಗೋ ಸಮಯ 5 ಗಂಟೆ 6 ಗಂಟೆ, ಸುಮಾರು 18 ಗಂಟೆಗಳು ನಾವು ಕಣ್ಣೆರಡು ಓಪನ್ ಮಾಡಿ ನೋಡ್ತಾನೇ ಇದೀವಿ. ಇದು ಒಂದು ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಅದೆಲ್ಲ ಮನಸ್ಸೊಳಗೆ ಸೇರ್ತಾ ಇದೆ. ಹುಷಾರ್. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.